ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಮತ್ತೊಮ್ಮೆ ಕಿಚ್ಚು ಹತ್ತಿದೆ. ಆದರೆ ಈ ಬಾರಿಯ ಹಿಂಸಾಚಾರಕ್ಕೆ ಕಾರಣವಾಗಿರುವುದು ಒಬ್ಬ 32 ವರ್ಷದ ಯುವ ನಾಯಕನ ಸಾವು. ಆತನ ಹೆಸರು ಶರೀಫ್ ಉಸ್ಮಾನ್ ಹಾದಿ. ಈ ಉಸ್ಮಾನ್ ಹಾದಿ ಯಾರು? ಆತನ ಸಾವಿಗೂ ಭಾರತಕ್ಕೂ ಏನು ಸಂಬಂಧ? ಆತ ರೂಪಿಸಿದ ಗ್ರೇಟರ್ ಬಾಂಗ್ಲಾದೇಶದ ಅಪಾಯಕಾರಿ ನಕ್ಷೆ ಯಾವುದು? ಈ ಎಲ್ಲ ಅಂಶಗಳ ಕುರಿತು ಇಂದಿನ ಈ ಒಂದು ವಿಶೇಷ ವಿಶ್ಲೇಷಣೆಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಉಸ್ಮಾನ್ ಹಾದಿ ಯಾರು ಈ ಯುವ ನಾಯಕ? ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಳ್ಳುವಲ್ಲಿ ಉಸ್ಮಾನ್ ಹಾದಿ ಪ್ರಮುಖ ಪಾತ್ರ ವಹಿಸಿದ್ದ. ಈತ ಒಬ್ಬ ತೀವ್ರಗಾಮಿ ಮತ್ತು ಕಡು ಭಾರತ ವಿರೋಧಿ ನಾಯಕನಾಗಿದ್ದ. ಉಸ್ಮಾನ್ ಹಾದಿ ಕೇವಲ ವಿದ್ಯಾರ್ಥಿ ನಾಯಕನಾಗಿರಲಿಲ್ಲ, ಆತನ ಹಿಂದೆ ದೊಡ್ಡ ರಾಜಕೀಯ ಮಹತ್ವಾಕಾಂಕ್ಷೆ ಇತ್ತು. ಹಸೀನಾ ಸರ್ಕಾರವನ್ನ ಕೆಳಗಿಳಿಸಿದ ನಂತರ ತಾನು ದೊಡ್ಡ ನಾಯಕನಾಗಬಹುದು ಎಂಬ ಕನಸನ್ನ ಕಂಡಿದ್ದ. ಆದರೆ ಬಾಂಗ್ಲಾದೇಶದ ಈಗಿನ ಮಧ್ಯಂತರ ಸರ್ಕಾರವು ಆತನ ಸಂಘಟನೆಯಾದ ಇಕ್ಬಾಲ್ ಮಂಚ್ ಅನ್ನು ನಿಷೇಧಿಸಿತ್ತು ಮತ್ತು ಆತನಿಗೆ ಚುನಾವಣೆ ಸ್ಪರ್ಧಿಸದಂತೆ ನಿರ್ಬಂಧ ಹೇರಿತ್ತು. ಹಾಗಾಗಿ ಆತ ಇತ್ತೀಚೆಗೊಂದು ಗ್ರೇಟರ್ ಬಾಂಗ್ಲಾದೇಶದ ಒಂದು ಅಪಾಯಕಾರಿ ನಕ್ಷೆಯನ್ನು ಕೂಡ ಬಿಡುಗಡೆ ಮಾಡಿದ್ದ. ಇತ್ತೀಚೆಗೆ ಆತ ಬಾಂಗ್ಲಾದೇಶದ ಹೊಸ ನಕ್ಷೆಯೊಂದನ್ನ ಬಿಡುಗಡೆ ಮಾಡಿದ್ದ. ಆ ನಕ್ಷೆಯಲ್ಲಿ ಭಾರತದ ಹಲವು ಭೂಭಾಗಗಳನ್ನ ಬಾಂಗ್ಲಾದೇಶದೊಳಗೆ ತೋರಿಸಲಾಗಿತ್ತು. ಭಾರತದ ಗಡಿಗಳನ್ನ ಮೀರಿ ಬಾಂಗ್ಲಾದೇಶದ ವ್ಯಾಪ್ತಿಯನ್ನ ವಿಸ್ತರಿಸುವುದು ಆತನ ರಾಜಕೀಯ ತಂತ್ರವಾಗಿತ್ತು. ಇಂತಹ ತೀವ್ರಗಾಮಿ ಆಲೋಚನೆಗಳ ಮೂಲಕವೇ ಈತ ಸಾವಿರಾರು ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದ. ಆತನ ಹತ್ಯೆ ಮತ್ತು ಭಾರತ ವಿರೋಧಿ ಆರೋಪಗಳು ಯಾಕೆ ಕೇಳಿ ಬರ್ತಾ ಇದೆ? ಇದರ ಬಗ್ಗೆ ನೋಡೋದಾದ್ರೆ, ಆರಂಭದಲ್ಲಿ ಬಾಂಗ್ಲಾದಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಕರೆದೊಯ್ಯಲಾಯಿತು. ಅಂದ್ರೆ ಡಿಸೆಂಬರ್ 18ರಂದು ಹಾದಿ ಮೃತಪಟ್ಟನು. ಈಗ ಈ ಸಾವನ್ನ ಮುಂದಿಟ್ಟು ಬಾಂಗ್ಲಾದೇಶದಾದ್ಯಂತ ಭಾರತ ವಿರೋಧಿ ಅಲೆ ಸೃಷ್ಟಿಸಲಾಗ್ತಾ ಇದೆ. ಈ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಎಂಬ ಸುಳ್ಳು ಸುದ್ದಿ ಹರಡಿ ಜನರನ್ನ ಬಡ್ಕಾಯಿಸಲಾಗ್ತಾ ಇದೆ. ಹಾಗಿದ್ರೆ ಈ ರಾಜಕೀಯ ವಿಶ್ಲೇಷಣೆ ಮತ್ತು ಹಸೀನಾ ಪತನದ ಹಿಂದಿನ ಶಕ್ತಿ ಇವುಗಳ ಕುರಿತು ನೋಡೋದಾದ್ರೆ, ಶೇಖ್ ಹಸೀನಾ ಅವರು ಪ್ರಾಣ ಉಳಿಸಿಕೊಳ್ಳಲು ಭಾರತಕ್ಕೆ ಬರಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿದ್ದು ಇಂಥದೇ ಶಕ್ತಿಗಳು. ಬಾಂಗ್ಲಾದೇಶದಲ್ಲಿ ಈಗ ನಡೆಯುತ್ತಿರುವ ಹಿಂಸಾಚಾರವು ಕೇವಲ ಒಬ್ಬ ನಾಯಕನ ಸಾವಿನ ನೋವಲ್ಲ, ಬದಲಾಗಿ ಭಾರತದ ವಿರುದ್ಧ ವ್ಯವಸ್ಥಿತವಾಗಿ ನಡೆಯುತ್ತಿರುವ ಪಿತೂರಿಯಾಗಿದೆ. ಒಟ್ಟಾರೆ ಹೇಳೋದಾದ್ರೆ, ನೆರೆಮನೆಯಲ್ಲಿ ಬೆಂಕಿ ಬಿದ್ದಾಗ ಅದರ ಶಾಖ ನಮಗೂ ತಟ್ಟುತ್ತೆ ಎಂಬ ಮಾತಿನಂತೆ ಬಾಂಗ್ಲಾದಲ್ಲಿನ ಈ ಬೆಳವಣಿಗೆಗಳು ಭಾರತದ ಭದ್ರತೆ ದೃಷ್ಟಿಯಿಂದ ಅತ್ಯಂತ ಕಳವಳಕಾರಿ. ಉಸ್ಮಾನ್ ಹಾದಿ ಅಂತ ತೀವ್ರಗಾಮಿಗಳ ಪತನವಾದರೂ ಕೂಡ ಅವರು ಬಿತ್ತಿದ ವಿಷದ ಬೀಜಗಳು ಈಗ ಹಿಂಸೆಯ ರೂಪದಲ್ಲಿ ಹೊರಬರುತ್ತಿವೆ.